ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಪಾಟೀಲ್ ಅಂತೇಳಿ. ನಾನು GPUC ಗೋಕಾಕ್ನಲ್ಲಿ ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ಸೊ ಇಂದು ನಾನು ಲೆವೆಲ್ 2 ಕಮ್ಯುನಿಕೇಷನ್ ಸ್ಕಿಲ್ಸ್ನ ಓಕೆ ಸೆಷನ್ 4 ಕಮ್ಯುನಿಕೇಷನ್ ಸೈಕಲ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಫೀಡ್ಬ್ಯಾಕನ್ನು ಏನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮೊದಲ ಪ್ರಶ್ನೆ ನೋಡ್ರಿ ಇಲ್ಲಿ, ವಾಟ್ ಈಸ್ ಫೀಡ್ಬ್ಯಾಕ್? ಓಕೆ, ಸೊ ಪ್ರತಿಕ್ರಿಯೆ ಅಥವಾ ರೆಸ್ಪಾನ್ಸ್ ಎಂದರೇನು ಅಂತ ಕೇಳಿದ್ದಾರೆ. ಓಕೆ, ಇಟ್ ಈಸ್ ಇಂಪಾರ್ಟೆಂಟ್ ದಟ್ ದ ಸೆಂಡರ್ ರಿಸೀವ್ಸ್ ಆ್ಯನ್ ಅಕ್ನಾಲೇಜ್ಮೆಂಟ್ ಫ್ರಮ್ ರಿಸೀವರ್ ಅಬೌಟ್ ಗೆಟಿಂಗ್ ದ ಮೆಸೇಜ್. ವೈಲ್ ಅ ಸೆಂಡರ್ ಸೆಂಡ್ಸ್ ಇನ್ಫಾರ್ಮೇಷನ್ ದ ರಿಸೀವರ್ ಪ್ರೊವೈಡ್ಸ್ ಫೀಡ್ಬ್ಯಾಕ್ ಆನ್ ದ ರಿಸೀವ್ಡ್ ಮೆಸೇಜ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕಳಿಸುವವರು ಸಂದೇಶವನ್ನು ಸ್ವೀಕರಿಸುವುದರಿಂದ ಮತ್ತು ಸ್ವೀಕರಿಸಿದ ಬಗ್ಗೆ ಸ್ವೀಕೃತಿಯನ್ನು ಪಡೆಯುವುದು ಬಹಳ ಮುಖ್ಯವಾಗಿರ್ತೈತ್ರಿ. ಕಳಿಸುವವರು ಮಾಹಿತಿಯನ್ನು ಕಳುಹಿಸಿದರೆ ಸ್ವೀಕರಿಸುವವರು ಸ್ವೀಕರಿಸಿದ ಸಂದೇಶದ ಬಗ್ಗೆ ಏನು ಮಾಡ್ತಾರೆ, ಪ್ರತಿಕ್ರಿಯೆಯನ್ನು ಅಥವಾ ರೆಸ್ಪಾನ್ಸನ್ನು ನೀಡ್ತಾರೆ. ನಿಮಗೆ ಸರಳವಾಗಿ ಹೇಳಬೇಕಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಸಂದೇಶವನ್ನು ಕಳಿಸಿರ್ತಾನಂತಂದ್ರೆ ಅದನ್ನು ರಿಸೀವರ್ ಅಕ್ನಾಲೇಜ್ಮೆಂಟ್ ಮಾಡಿಕೊಂಡು ಅದಕ್ಕೆ ಪ್ರತಿಕ್ರಿಯೆ ನೀಡುವಂತಹ ಪ್ರಕ್ರಿಯೆಗೆ ನಾವೇನಂತೇವೆ ರೀ, ಫೀಡ್ಬ್ಯಾಕ್ ಅಂತ ಕರೆಯುತ್ತೇವೆ. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ನೋಡ್ರಿ, ನಾನು ನಿಮ್ಗೊಂದು ಚಿತ್ರ ಕೊಟ್ಟೀನಿ. ಫೀಡ್ಬ್ಯಾಕ್ನ ನಾವು ಯಾವ್ಯಾವ ರೀತಿಯೊಳಗೆ ಏನು ಮಾಡ್ಬೇಕಂತಂದ್ರೆ ನೀಡಬಹುದು ಅನ್ನೋದ್ರ ಬಗ್ಗೆ. ಫಸ್ಟ್ ಬರ್ತೈತ್ರಿ ಒಪಿನಿಯನ್ ಅಂತಂದ್ರೆ ಅಭಿಪ್ರಾಯವನ್ನು ಹೇಳುವ ಮುಖಾಂತರ ನಾವೇನು ಮಾಡ್ಬೋದು ರೀ, ಪ್ರತಿಕ್ರಿಯೆಯನ್ನು ನೀಡಬಹುದು. ಅಥವಾ ಸರ್ವೆ ಅಂದ್ರೆ ಸಮೀಕ್ಷೆ ಅಂತಂದ್ರೆ ನೋಡ್ರಿ, ಪ್ರತಿಕ್ರಿಯೆಯನ್ನು ಪಡೆಯಲು ಏನು ಮಾಡ್ತಾರೆ ಗೊತ್ತ್ರಿ, ರಾಜಕಾರಣಿಗಳು ಏನು ಮಾಡ್ತಾರೆ ರೀ, ಸರ್ವೆಯನ್ನು ಮಾಡಿಸ್ತಾರೆ. ಸೊ ಅವರ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳಲು, ಆ ಕ್ಷೇತ್ರದಲ್ಲಿ ಕೆಲಸ ಆಗಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳಲು ಏನು ಮಾಡ್ತಾರೆ, ಸರ್ವೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಕಮೆಂಟ್. ಓಕೆ, ಸೊ ನೀವು ಏನನ್ನಾದರೂ ಹೇಳಲು ಬಯಸಿದ್ರೆ ನೀವೇನು ಮಾಡ್ಬೇಕ್ರಿ, ನನ್ನ ವಿಡಿಯೋದ ಕೆಳಗಡೆ ಏನು ಮಾಡ್ಬೋದು, ನೀವು ಕಮೆಂಟನ್ನು ಹಾಕ್ಬೋದು. ಸೊ ಇದು ನಿಮ್ಮ ಅಭಿಪ್ರಾಯವನ್ನು ಏನು ಮಾಡ್ತಿದ್ರೆ ನನಗೆ ತಿಳಿಸಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ರೇಟಿಂಗ್ ಅಂತಂದ್ರೆ ನೋಡ್ರಿ, ನೀವೇನು ಆನ್ಲೈನ್ ಏನಾದರೂ ನೀವು ಪರ್ಚೇಸ್ ಮಾಡಿರ್ತೀರಿ, ಪರ್ಚೇಸ್ ಮಾಡಿದ ನಂತರ ಆ ಪ್ರಾಡಕ್ಟ್ನ ಬಗ್ಗೆ ಅವ್ರು ಏನು ಮಾಡ್ತಾರೆ, ನಿಮ್ಗೆ ಸ್ಟಾರ್ ರೇಟಿಂಗನ್ನು ಕೇಳ್ತಾರೆ. 5 ಸ್ಟಾರ್ 4 ಸ್ಟಾರ್ 3 ಸ್ಟಾರ್ ಅಂತೇಳಿ. ಸೊ ನೀವು ಚೆನ್ನಾಗಿ ಪ್ರಾಡಕ್ಟ್ ಇತ್ತಂತ ನೀವು 5 ಸ್ಟಾರ್ ರೇಟಿಂಗ್ ಕೊಡ್ತೀರಿ. ಸೊ ಪ್ರಾಡಕ್ಟ್ ಸರಿ ಇಲ್ಲ ಅಂತಂದ್ರೆ ನೀವೇನು ಮಾಡ್ತೀರಿ, ಕಡಿಮೆ ರೇಟಿಂಗನ್ನು ಕೊಡ್ತೀರಿ. ಈ ಥರ ನೀವು ಇದನ್ನು ತಿಳ್ಕೊಬೋದು. ನೆಕ್ಸ್ಟ್ ರಿಸಲ್ಟ್. ಸೊ ಫಲಿತಾಂಶ ಅಂತೇವ್ರಿ ಇದಕ್ಕೆ. ಇದೊಂದು ಪ್ರಕಾರದ ಫೀಡ್ಬ್ಯಾಕ್ ಆಗಿದ್ದು, ಇದು ಯಶಸ್ಸಿನ ಅಥವಾ ಫೇಲ್ ಆದವರ ವಿದ್ಯಾರ್ಥಿಗಳ ಬಗ್ಗೆ ಏನು ಮಾಡ್ತೈತ್ರಿ, ನಿಮ್ಗೆ ಪ್ರತಿಕ್ರಿಯೆಯನ್ನು ನೀಡ್ತೈತಿ. ಎಷ್ಟು ಜನ ಪಾಸ್ ಆದರು, ಎಷ್ಟು ಜನ ಫೇಲ್ ಆದ್ರೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಅಡ್ವೈಸ್ ಅಂತಂದ್ರೆ ಏನ್ರಿ, ಸಲಹೆ ಅಂತ ಕರಿಬೋದು ನೀವು ಇದನ್ನು. ಸಲಹೆ ಮುಖಾಂತರ ಏನು ಮಾಡ್ಬೋದು, ನೀವು ಫೀಡ್ಬ್ಯಾಕನ್ನು ನೀಡ್ಬೋದು. ಓಕೆ, ನೀವು ನನಗೇನಾದರೂ ಐಡಿಯಾ ಕೊಡ್ಬೋದು. ಓಕೆ, ನೆಕ್ಸ್ಟ್ ಉಪಾಯ. ಸೊ ಉಪಾಯದ ಮುಖಾಂತರ ಏನು ಮಾಡ್ಬೋದು, ನೀವು ಫೀಡ್ಬ್ಯಾಕನ್ನು ನೀಡ್ಬೋದು. ನೆಕ್ಸ್ಟ್ ರೆಸ್ಪಾನ್ಸ್ ಅಂದ್ರೆ ಯಾರಾದರೂ ನಿಮಗೆ ಪ್ರಶ್ನೆ ಕೇಳಿದ್ರೆ ನೀವು ಅವ್ರಿಗೆ ಏನು ಮಾಡ್ತೀರಿ, ಉತ್ತರವನ್ನು ಕೊಡ್ತೀರಿ. ಸೊ ಅದಕ್ಕೆ ನಾವೇನಂತೀವಿ, ರೆಸ್ಪಾನ್ಸ್ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಫೀಡ್ಬ್ಯಾಕ್. ಅಂದರೆ ಪ್ರತಿಕ್ರಿಯೆ ಅಥವಾ ರೆಸ್ಪಾನ್ಸ್ನ ಪ್ರಕಾರಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಮೊದಲು ಪಾಸಿಟಿವ್ ಫೀಡ್ಬ್ಯಾಕ್. ಐ ನೋಟಿಸ್ಡ್ ಯು ಫಿನಿಶ್ಡ್ ದ ವರ್ಕ್ ಪರ್ಫೆಕ್ಟ್ಲಿ, ಗ್ರೇಟ್ ಜಾಬ್. ಐ ರಿಯಲಿ ಅಪ್ರಿಷಿಯೇಟ್ ಯು ಟೇಕಿಂಗ್ ದಟ್ ಕಾಲ್, ಕ್ಯಾನ್ ಯು ಪ್ಲೀಸ್ ಆಲ್ಸೋ ಶೇರ್ ದ ಡೀಟೇಲ್ಸ್. ಓಕೆ, ಅಂದ್ರೆ ಇಲ್ಲೊಂದು ನಾವು ನಿಮ್ಗೊಂದು ಪಾಸಿಟಿವ್ ಫೀಡ್ಬ್ಯಾಕಿಗೆ ಏನು ಮಾಡ್ಯಾನ್ರಿ, ಒಂದು ಎಕ್ಸಾಂಪಲ್ ಕೊಟ್ಟಾನ. ಸೊ ಇದರ ಅರ್ಥ ಹೇಳ್ಬಿಡ್ತೇನೆ ನಾನು ನಿಮಗೆ. ನೀವು ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸಿದ್ದೀರಿ ಅನ್ನುವುದನ್ನು ನಾನು ಗಮನಿಸಿದ್ದೇನೆ. ಒಳ್ಳೆಯ ಕೆಲಸ ಮತ್ತು ಒಳ್ಳೆಯ ಕೆಲಸ ಮಾಡಿದ್ದೀರಿ ಅಂತ ಪ್ರಶಂಸೆ ಮಾಡೋದು, ಇದೇನ್ರಿಪ್ಪ, ಇದೆ ಪಾಸಿಟಿವ್ ಫೀಡ್ಬ್ಯಾಕ್. ಮತ್ತು ನೀವು ಕಾಲ್ ಮಾಡಿದ್ದಕ್ಕಾಗಿ ನಾನು ನಿಮ್ಮನ್ನು ಪ್ರಶಂಸಿಸುತ್ತೇನೆ, ದಯವಿಟ್ಟು ನೀವು ನನಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ಸಹಾಯ ಮಾಡುತ್ತೀರಾ ಅಂತ ರಿಕ್ವೆಸ್ಟನ್ನು ಮಾಡುವುದು ಪಾಸಿಟಿವ್ ಫೀಡ್ಬ್ಯಾಕಿಗೆ ಒಂದು ಉತ್ತಮ ಉದಾಹರಣೆ ಆಗಿದೆ. ಇನ್ನು ನಾವು ನೆಕ್ಸ್ಟ್ ಹೋಗೋಣ, ನೆಗೆಟಿವ್ ಫೀಡ್ಬ್ಯಾಕ್. ಯು ಕೀಪ್ ಫಾರ್ಗೆಟಿಂಗ್ ಟು ಸ್ಮೈಲ್ ಆಟ್ ದ ಹೋಟೆಲ್ ಗೆಸ್ಟ್ಸ್ ವೆನ್ ಯು ಟಾಕ್ ಟು ದೆಮ್ ಆ್ಯಂಡ್ ಯು ಟೇಕ್ ರಿಯಲಿ ಲಾಂಗ್ ಟೈಮ್ ಟು ರಿಪ್ಲೈ ಟು ಇಮೇಲ್ಸ್. ಆರ್ ಯು ಆಲ್ವೇಸ್ ಸೋ ಬ್ಯುಸಿ ಅಂತ ಅರ್ಥ. ಸೊ ಇಲ್ಲಿ ಅವ ಏನು ಮಾಡ್ಯಾನ್ರಿ, ನೆಗೆಟಿವ್ ಫೀಡ್ಬ್ಯಾಕಿಗೆ ಉದಾಹರಣೆಗಳನ್ನು ಕೊಟ್ಟಾನ. ಸೊ ನೀವು ತಿಳ್ಕೊಬೋದು,
ನೀವು ಹೋಟೆಲ್ನಲ್ಲಿ ಅತಿಥಿಗಳೊಂದಿಗೆ ಮಾತನಾಡುವಾಗ ನಗುವುದನ್ನು ಮರೆಯುತ್ತಿದ್ದೀರಿ ಅಂತ ಹೋಟೆಲ್ ಮಾಲೀಕ ಏನು ಮಾಡತ್ತಾನ್ರಿ, ಅವರ ಕೆಲಸಗಾರರಿಗೆ ಏನು ಮಾಡತ್ತಾನ್ರಿ, ನಕಾರಾತ್ಮಕವಾಗಿ ತಿಳಿಸುತ್ತಿದ್ದಾನೆ. ಇಲ್ಲಿ ಇನ್ನೊಂದು ಕೊಟ್ಟಾನ್ರಿ, ಒಬ್ಬ ಮ್ಯಾನೇಜರ್ ತನ್ನ ಕೆಲಸಗಾರನಿಗೆ ಹೇಳತ್ತಾನ್ರಿ, ಇಮೇಲ್ಗಳಿಗೆ ಪ್ರತಿ ಉತ್ತರ ನೀಡಲು ನೀವು ತುಂಬ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತಿದ್ದೀರಿ ಮತ್ತು ನೀವು ಯಾವಾಗಲೂ ಲೇಟಾಗಿ ಬರುತ್ತೀರಿ ಅಥವಾ ಹೇಳುತ್ತೀರಿ ಅನ್ನೋದನ್ನು ನಕಾರಾತ್ಮಕ ಪ್ರಕ್ರಿಯೆಗೆ ಒಂದು ಉತ್ತಮ ಉದಾಹರಣೆ ಅಂತ ನಾವೇನು ಮಾಡ್ಬೋದು ರೀ, ತಿಳಿದುಕೊಳ್ಳಬಹುದು. ಓಕೆ, ನೆಕ್ಸ್ಟ್ ಇನ್ನು ಎಕ್ಸ್ಪ್ಲೇನ್ ದ ಗುಡ್ ಫೀಡ್ಬ್ಯಾಕ್ ಅಂದರೆ ಉತ್ತಮ ಪ್ರತಿಕ್ರಿಯೆಯನ್ನು ವಿವರಿಸಿ ಅಂತ ಏನು ಮಾಡಿದ್ದಾರೆ ಅವರು ಕೇಳಿದ್ದಾರೆ. ಫಸ್ಟ್ ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟವಾಗಿರ್ಬೇಕ್ರಿ. ಟ್ರೈ ಟು ಇನ್ಕ್ಲೂಡ್ ಎಕ್ಸಾಂಪಲ್ಸ್ ಟು ಕ್ಲಾರಿಫೈ ಯುವರ್ ಸ್ಟೇಟ್ಮೆಂಟ್ ಅಂದರೆ ನಿಮ್ಮ ಹೇಳಿಕೆಗಳನ್ನು ಸ್ಪಷ್ಟಪಡಿಸಲು ಉದಾಹರಣೆಗಳ ಮುಖಾಂತರ ಏನು ಮಾಡಿರಿ, ಎಕ್ಸ್ಪ್ಲೇನ್ ಮಾಡಿರಿ ಅಂತ ಹೇಳ್ತಾನೆ ರೀ. ಸೆಕೆಂಡ್ ಟೈಮ್ಲಿ ಅಂದರೆ ಸಮಯಕ್ಕೆ ಸರಿಯಾಗಿ ಮಾಡೋದ್ರಿ, ಕೆಲಸ ಮಾಡೋದ್ರಿ. ಬೀಯಿಂಗ್ ಪ್ರಾಂಪ್ಟ್ ಇಸ್ ದ ಕೀ ಅಂದರೆ ಸರಿಯಾಗಿ ಕೆಲಸ ಮಾಡೋದ್ರಿ, ಸಮಯಕ್ಕೆ ಸರಿಯಾಗಿ. ಮೂರನೇದ ಪೊಲೈಟ್ ಅಂತಂತಂದ್ರೆ ಸಭ್ಯತೆಯಿಂದ ವರ್ತನೆ ಮಾಡೋದ್ರಿ. ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ಶೇರ್ ದ ಫೀಡ್ಬ್ಯಾಕ್ ಅಂದರೆ ಪ್ರತಿಕ್ರಿಯೆಯನ್ನು ಹಂಚಿಕೊಳ್ಳುವುದು ಮುಖ್ಯವೋ ಅಥವಾ ಇಲ್ಲವೋ ಎಂದು ಏನು ಮಾಡಿದ್ರು ನಾವು ತಿಳ್ಕೊಳ್ಳೋದು. ಓಕೆ, ನೆಕ್ಸ್ಟ್ ಆಫರಿಂಗ್ ಕಂಟಿನ್ಯೂಯಿಂಗ್ ಸಪೋರ್ಟ್ ಅಂತಂದ್ರೆ ನಿರಂತರವಾಗಿ ಬೆಂಬಲವನ್ನು ನೀಡೋದು. ಫೀಡ್ಬ್ಯಾಕ್ ಶೇರಿಂಗ್ ಶುಡ್ ಬಿ ಎ ಕಂಟಿನ್ಯೂಯಸ್ ಪ್ರೊಸೆಸ್ ಅಂದರೆ ಪ್ರತಿಕ್ರಿಯೆಯನ್ನು ಏನು ಮಾಡಬೇಕು, ನಾವು ನಿರಂತರವಾಗಿ ಏನು ಮಾಡಬೇಕಾ, ಹಂಚಿಕೊಳ್ಳಬೇಕು. ಇವೇನ್ರಿವ ದೀಸ್ ಆರ್ ದ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಫಾರ್ ಗುಡ್ ಫೀಡ್ಬ್ಯಾಕ್. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ರೀ, ಇಂಪಾರ್ಟೆನ್ಸ್ ಆಫ್ ಫೀಡ್ಬ್ಯಾಕ್ ಅಂತಂದ್ರೆ ಪ್ರತಿಕ್ರಿಯೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ ಅವರು. ಓಕೆ, ಫಸ್ಟ್ ಇಟ್ ವ್ಯಾಲಿಡೇಟ್ಸ್ ಎಫೆಕ್ಟಿವ್ ಲಿಸ್ನಿಂಗ್ ಅಂದರೆ ಇದು ಪರಿಣಾಮಕಾರಿಯಾದ ಆಲಿಸುವಿಕೆಯನ್ನು ಅಥವಾ ಕೇಳಿಸುವಿಕೆಯನ್ನು ಮೌಲ್ಯೀಕರಿಸುತ್ತದೆ. ಓಕೆ, ಎರಡನೇದು ಇಟ್ ಮೋಟಿವೇಟ್ಸ್ ಅಂದರೆ ಇದು ನಿಮ್ಮನ್ನು ಸರಿಯಾಗಿ ಮಾತನಾಡಲು ಏನು ಮಾಡ್ತೈತೆ ರೀ, ಪ್ರೇರೇಪಿಸುತ್ತದೆ. ಓಕೆ, ಇಟ್ ಈಸ್ ಆಲ್ವೇಸ್ ದೇರ್ ಅಂತಂದರೆ ನೀವು ಯಾವಾಗಲೂ ಏನು ಮಾಡ್ಬೋದು ರೀ, ಪ್ರತಿಕ್ರಿಯೆ ಮುಖಾಂತರ ಏನು ಮಾಡ್ಬೋದು, ಮಾತನಾಡ್ಬೋದು. ಓಕೆ, ಇಟ್ ಬೂಸ್ಟ್ಸ್ ಲರ್ನಿಂಗ್ ಇದು ಕಲಿಕೆಯನ್ನು ಏನು ಮಾಡ್ತೈತೆ ರೀ, ಹೆಚ್ಚಿಸುತ್ತದೆ. ಓಕೆ, ಇಟ್ ಇಂಪ್ರೂವ್ಸ್ ಇಂಪಾರ್ಟೆನ್ಸ್ ಅಂತಂದ್ರೆ ಇದು ಏನು ಮಾಡ್ತೈತೆ ರೀ, ಕಾರ್ಯಕ್ಷಮತೆಯನ್ನು ಏನು ಮಾಡ್ತೈತೆ, ಸುಧಾರಿಸುತ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ನೋಡೋಣ. ಓಕೆ, ಫಸ್ಟ್ ವಿಚ್ ಆಫ್ ದೀಸ್ ಆರ್ ಎಕ್ಸಾಂಪಲ್ ಆಫ್ ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇವುಗಳಲ್ಲಿ ಯಾವುದು ಸಕಾರಾತ್ಮಕ ಪ್ರತಿಕ್ರಿಯೆಯ ಉತ್ತಮ ಉದಾಹರಣೆಯಾಗಿವೆ ಅಂತೇಳಿ. ಫಸ್ಟ್ ಬರ್ತೈತೆ ರೀ, ಎಕ್ಸಲೆಂಟ್ ಯುವರ್ ವರ್ಕ್ ಹ್ಯಾಸ್ ಇಂಪ್ರೂವ್ಡ್. ಓಕೆ, ಅಂದರೆ ಅತ್ಯುತ್ತಮ ರೀ, ನೀವು ನಿಮ್ಮ ಕೆಲಸವನ್ನು ಸಂಪೂರ್ಣ ಮಾಡಿದ್ದೀರಿ ಅಂತ ಈ ವಾಕ್ಯ ಹೇಳ್ತೈತಿ. ಐ ನೋಟಿಸ್ಡ್ ಯುವರ್ ಡೆಡಿಕೇಶನ್ ಟುವರ್ಡ್ಸ್ ದ ಪ್ರಾಜೆಕ್ಟ್ ಅಂದರೆ ಯೋಜನೆ ಅಥವಾ ಕೆಲಸದ ಕಡೆ ನಿಮ್ಮ ಸಮರ್ಪಣೆಯನ್ನು ನಾನು ಗಮನಿಸಿದ್ದೇನೆ ಅಂತ ಇದೇನು ಮಾಡ್ತೈತಿ ರೀ, ಹೇಳ್ತೈತಿ. ಮೂರನೇದ ಯು ಆರ್ ಆಲ್ವೇಸ್ ಡೂಯಿಂಗ್ ಇಟ್ ರಾಂಗ್ ವೇ ಅಂದರೆ ನೀವು ಯಾವಾಗಲೂ ಈ ಕೆಲಸವನ್ನು ತಪ್ಪು ರೀತಿಯೆಲ್ಲ ಮಾಡುತ್ತಿದ್ದೀರಿ, ಬದಲಾಯಿಸಿಕೊಳ್ಳಿರಿ ಅಂತ ಹೇಳುವುದ್ರಿ. ಓಕೆ, ದ ಆನ್ಸರ್ ಇಸ್ ಆಲ್ ಆಫ್ ದ ಎಬೋ ಅಂದರೆ ಮೇಲಿನ 3 ಸ್ಟೇಟ್ಮೆಂಟ್ಗಳು ಏನಿದಾವ್ರಿ, ಸರಿ ಇದಾವೆ. ಇವೆಲ್ಲ ಎದಕ್ಕೆ ಉದಾಹರಣೆ ರೀ, ಪಾಸಿಟಿವ್ ಫೀಡ್ಬ್ಯಾಕಿಗೆ ಉತ್ತಮ ಉದಾಹರಣೆ. ನೆಕ್ಸ್ಟ್ ಇನ್ನು ವಿಚ್ ಆಫ್ ದೀಸ್ ಆರ್ ಎಕ್ಸಾಂಪಲ್ ಆಫ್ ನೆಗೆಟಿವ್ ಫೀಡ್ಬ್ಯಾಕ್ ಅಂದರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ವಾಕ್ಯಗಳಲ್ಲಿ ಯಾವುದು ನಕಾರಾತ್ಮಕ ಪ್ರತಿಕ್ರಿಯೆಗೆ ಉತ್ತಮ ಉದಾಹರಣೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಐ ಹೇಟ್ ಟು ಟೆಲ್ ಯು ದಿಸ್ ಬಟ್ ಯುವರ್ ಡ್ರಾಯಿಂಗ್ ಸ್ಕಿಲ್ಸ್ ಆರ್ ವೆರಿ ಪುವರ್ ಅಂತ ಕೊಟ್ಟನು. ಅಂದರೆ ಇದನ್ನು ನಿಮಗೆ ಹೇಳಲು ನನಗೆ ಕಷ್ಟವಾಗುತ್ತದೆ, ಆದರೆ ನಿಮ್ಮ ಚಿತ್ರ ಬಿಡಿಸುವ ಕೌಶಲ್ಯ ಕಳಪೆಯಾಗಿದೆ ಅಂತ ಹೇಳೋದು ಏನೈತಲ್ರಿ, ಇದೇನ್ರಿ ಇದ ನೆಗೆಟಿವ್ ಫೀಡ್ಬ್ಯಾಕ್. ಓಕೆ, ಸೊ ಯು ಕ್ಯಾನ್ ಶ್ಯೂರ್ಲಿ ಇಂಪ್ರೂವ್ ಯುವರ್ ಡ್ರಾಯಿಂಗ್ ಅಂದರೆ ಇದು ಪಾಸಿಟಿವ್ ಫೀಡ್ಬ್ಯಾಕ್ ರೀ. ಓಕೆ, ದಿಸ್ ಈಸ್ ಅ ಗುಡ್ ಡ್ರಾಯಿಂಗ್ ಬಟ್ ಯು ಕ್ಯಾನ್ ಡೂ ಬೆಟರ್ ಅಂದರೆ ಇದು ಪಾಸಿಟಿವ್ ಫೀಡ್ಬ್ಯಾಕ್ ರೀ. ನಾನ್ ಆಫ್ ದ ಅಬವ್ ಅಲ್ಲ ಅಂದರೆ ಇದು ಯಾವುದೂ ಅಲ್ಲ ಅಂತೇಳಿ. ಓಕೆ, ಇಲ್ಲಿ ನೆಗೆಟಿವ್ ಫೀಡ್ಬ್ಯಾಕಿಗೆ ಉತ್ತಮ ಉದಾಹರಣೆ ಯಾವ್ದು ರೀ. ಓಕೆ, ಐ ಹೇಟ್ ಟು ಟೆಲ್ ಯು ದಿಸ್ ಬಟ್ ಯುವರ್ ಡ್ರಾಯಿಂಗ್ ಸ್ಕಿಲ್ಸ್ ಆರ್ ಪುವರ್. ಓಕೆ, ಮೂರನೇ ಪ್ರಶ್ನೆ ಹೋಗೋಣ ಈಗ ನಾವು. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ಎಫೆಕ್ಟಿವ್ ಕಂಪೋನೆಂಟ್ಸ್ ಆಫ್ ಅ ಗುಡ್ ಫೀಡ್ಬ್ಯಾಕ್ ಅಂದರೆ ಈ ಕೆಳಗಿನ ಅಂಶಗಳಲ್ಲಿ ಯಾವುದು ಉತ್ತಮ ಪ್ರತಿಕ್ರಿಯೆಯ ಪರಿಣಾಮಕಾರಿ ಅಂಶವಾಗಿದೆ ಅಂತ ಕೇಳಿದ್ದಾರೆ. ಫಸ್ಟ್ ಕೊಟ್ಟನ್ರಿ ಡೀಟೇಲ್ಡ್ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್ ಅಂದರೆ ವಿವರವಾದ ಮತ್ತು ಸಮಯ ತೆಗೆದುಕೊಳ್ಳುವ ಪ್ರತಿಕ್ರಿಯೆ.
ಅಲ್ಲ. ಓಕೆ, ಎರಡನೇದು ಡೈರೆಕ್ಟ್ ಆ್ಯಂಡ್ ಆನೆಸ್ಟ್ ಅಂದರೆ ಏನ್ರಿ, ನೇರವಾಗಿರೋದು ಮತ್ತು ಪ್ರಾಮಾಣಿಕವಾಗಿ ಏನು ಮಾಡಿದ್ರಿ ಪ್ರತಿಕ್ರಿಯೆಯನ್ನು ನೀಡೋದು, ಇದು ಸರಿಯಾದ ಉತ್ತರ. ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟವಾದದ್ದು ರೀ ಪ್ರತಿಕ್ರಿಯೆ, ಇದು ಸರಿಯಾದ ಉತ್ತರ. ಒಪಿನಿಯನ್ ಬೇಸ್ಡ್ ತಪ್ಪು, ಅಂದ್ರೆ ಅಭಿಪ್ರಾಯ ಆಧಾರಿತವಾಗಿ ಇರಬಾರ್ದ್ರಿ ನಿಮ್ಮ ಉತ್ತರ. ಓಕೆ, ಸೊ ಇಲ್ಲಿಗೆ ಫೀಡ್ಬ್ಯಾಕ್ ಕಮ್ಯುನಿಕೇಷನ್ ಸಂಪೂರ್ಣವಾಯಿತು. ಓಕೆ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿರಿ. ಓಕೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಇದೇ ಥರದ ವಿಡಿಯೋಗಳು ಏನಾಗ್ತಿರ್ತಾವೆ ನಿಮಗೆ ಈ ಚಾನಲಲ್ಲಿ ಸಿಗ್ತಿರ್ತಾವೆ. ಓಕೆ, ಸೊ ಏನಾಗಿದ್ದರೂ ತಪ್ಪಾಗಿದ್ದಲ್ಲಿ ಕ್ಷಮಿಸ್ರಿ, ಮತ್ತು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಏನು ಮಾಡಿರಿ ನನಗೆ ತಿಳಿಸಲು ಏನು ಮಾಡಿರಿ